ಸ್ನೇಹಿತರೆ, ಎಲ್ಲರಿಗೂ ಕಲರ್ಸ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಾಗಿ ಫೋನ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಸುಮಾರು ಜನ ಕೇಳ್ತಾಯಿದ್ರು, ಬೂದುಗುಂಬಳಕಾಯಿ ಹಾಕಿ ಅದರ ಒಂದು ಸ್ವೀಟು ಹಲ್ವಾ ತೋರಿಸಿ ಅಂತ ಹೇಳಿ. ಹಲ್ವಾ ಅಂತ ಹೇಳಿದ್ರೆ ಕೆಲವರು ಸುಮಾರು ಹೆಸರುಗಳಲ್ಲಿ ಇದನ್ನು ಕರೀತಾರೆ. ಕಾಶಿ ಹಲ್ವಾ ಅಂತಾರೆ, ದಮ್ರೂಟ್ ಅಂತಾರೆ, ಬೂದುಗುಂಬಳಕಾಯಿ ಹಲ್ವಾ ಅಂತ ಹೇಳ್ತಾರೆ. ಇದು ತುಂಬ ಹೆಲ್ದಿ ಆಗಿರುವಂಥ ಒಂದು ಸ್ವೀಟ್ ಡಿಶ್ಶು, ಭಾಳ ರುಚಿಯಾಗಿರುತ್ತೆ. ಇದಕ್ಕೆ ಅಜಾತಶತ್ರು ಅಂತ ಹೇಳ್ಬೋದು ಈ ಸ್ವೀಟ್ಗೆ. ಯಾಕೆಂದರೆ ಇದನ್ನು ಇಷ್ಟಪಡದೇ ಇರೋರೇ ಇಲ್ಲ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ 95% ಆಫ್ ದ ಕ್ರೌಡ್ಗೆ ಇದು ಇಷ್ಟ ಆಗುತ್ತೆ ಸ್ವೀಟು. ಆದ್ದರಿಂದ ಮನೇಲಿ ಹೇಗೆ ಇದನ್ನು ಮಾಡ್ಬೋದು ಮತ್ತು ಇದನ್ನು ಒಂದ್ಸಲಿ ಮಾಡಿಕೊಂಡ್ರೆ ಮನೇಲಿ ಹೇಗೆ ಬರುತ್ತೆ ಅನ್ನೋದನ್ನು ದಯವಿಟ್ಟು ಒಂದ್ಸಲಿ ಮಾಡಿ ನೋಡಿ. ಮತ್ತು ನಾವು ಇದನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ಒಂದ್ಸಲಿ ನಾನು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಒಂದ್ಸಲಿ ಮನೇಲಿ ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿ, ಇದು ಒಂದು ಬೂದುಗುಂಬಳಕಾಯಿ ಆಲ್ಮೋಸ್ಟ್ ಒಂದು 2-2.25 kg ಬರುತ್ತೆ. ಹುಂಡೆ ಬೂದುಗುಂಬಳಕಾಯಿ ಎಲ್ಲ ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಾಗ 1-1.25 kg ಬರುತ್ತೆ. ಇದನ್ನು ತುರ್ಕೋಬೇಕು. ಇವಾಗ ಇದನ್ನು ನೀಟಾಗಿ ಕೊಬ್ಬರಿ ತುರಿಯೋ ಮನೇಲಿ ತುರಿದು ಬರೋಣ. ನೋಡಿ, ಈ ಥರ ತುರಿದಿಟ್ಕೊಂಡಿದ್ದೀನಿ. ಈಗ ತುರಿದ ಮೇಲೆ ಈಗ ಒಂದು ಪ್ರೊಸೆಸ್ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಈ ಥರ ಇದರಲ್ಲಿ ನೀರಿರುತ್ತೆ ಸಿಕ್ಕಾಬಟ್ಟೆ, ಅದು ನೀರು ಜೊತೆಗೆ ಬೇಯಿಸ್ಕೋಬಾರ್ದು. ನೋಡಿ, ಈ ಥರ ಸಣ್ಣ ಉಂಡೆ ಮಾಡ್ಕೊಳ್ಳೋದು. ಈ ಥರ ಹಿಂಡಿದ್ರೆ ನೀರೆಲ್ಲ ಬರುತ್ತೆ ಆಚೆಗೆ. ಈ ಥರ ಇದನ್ನು ತೊಗೊಳ್ಳೋದು. ಹೀಗೆ ಪೂರ್ತಿ ಹಿಂಡೋದು ಬೇಡ. ನೋಡಿ, ಸುಮಾರಾಗಿ ತುಂಬ ನೀರಿರುತ್ತೆ, ಅದರಲ್ಲಿ ನೀರು ಬಿಟ್ಕೊಂಡಿರುತ್ತೆ. ನೋಡಿ, ಈ ಥರ ಹಿಂಡ್ಕೋಬೇಕು. ನೋಡಿ, ನೀರು ಜಾಸ್ತಿ ಇದ್ದರೆ ನಿಮಗೆ ಸಕ್ಕರೆ ಪಾಕ ಮೇಲೆ ಬರೋದಕ್ಕೆ ಅದೆಲ್ಲ ಬೆಂದು ಕರ್ಗೋಗ್ಬಿಟ್ಟಿರುತ್ತೆ, ಬಾಯಿಗೆ ಸಿಗಲ್ಲ. ಹಲ್ವಾ ಎಲ್ಲ ಪೂರ್ತಿ ಕರ್ಗೋಗ್ಬಿಟ್ಟಿರುತ್ತೆ. ಇದು ತುರಿದಿರೋದು, ಅದು ತುರಿ ಈ ದಪ್ಪ ತುರಿ ತುರ್ಕೊಂಡಿರ್ತೀವಲ್ಲ, ಇದು ಹಾಗೆ ಬಾಯಿಗೆ ಸಿಗಬೇಕು. ಆಮೇಲೆ ಅವಾಗ ಅದ್ರ ಒಂದು ಒಳ್ಳೆ ಮಜಾ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಅಷ್ಟೇ. ನೋಡಿ, ಇಷ್ಟು ನೀರು ಇತ್ತಿದ್ರಲ್ಲಿ. ಈ ನೀರನ್ನ ವೇಸ್ಟ್ ಮಾಡಬೇಡಿ. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹ ಫುಲ್ ತಂಪಾಗುತ್ತೆ. ಮತ್ತು ಡಿಹೈಡ್ರೇಟ್ ಆಗಿದ್ದರೆ ನೀಟಾಗಿ ಹೈಡ್ರೇಟ್ ಮಾಡುತ್ತೆ. ತುಂಬ ಒಳ್ಳೆ ಎನರ್ಜಿ ಇದೆ. ಅದಕ್ಕೋಸ್ಕರ ಬೂದುಗುಂಬಳಕಾಯಿನ ತುಂಬ ಶ್ರೇಷ್ಠ ಅಂತಾರೆ. ಅದಕ್ಕೋಸ್ಕರ ಜ್ಯೇಷ್ಠ ತರಕಾರಿ ಅಂತ ಹೇಳ್ತಾರೆ. ಇದನ್ನು ಎಲ್ಲ ಕಡೆ ದೇವಸ್ಥಾನದಲ್ಲಿ ನಿಮ್ಗೆ ದೃಷ್ಟಿ ತೆಗಿಯೋಕ್ಕೆ ಎಲ್ಲ ಬೂದುಗುಂಬಳಕಾಯಿ ಅದಕ್ಕೋಸ್ಕರ ಉಪಯೋಗಿಸೋದು. ಇದನ್ನು ಫಿಲ್ಟ್ರ್ ಮಾಡಿ ಒಂಚೂರು ನಿಂಬೆಹಣ್ಣು, ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಅಂತ ಹಾಕೊಂಡು ಏನಾರು ಹಾಕ್ಕೊಂಡು ಕುಡಿತಿದ್ರೆ ಒಳ್ಳೆ ಮುಜವಾಗಿರುತ್ತೆ, ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬೂದುಗುಂಬಳಕಾಯಿನ ತುರಿದು ಹಿಂಡಿಟ್ಕೊಂಡಿದ್ನಲ್ಲ, ಇದನ್ನು ಡೈರೆಕ್ಟ್ ಬಾಣಲಿಗೆ ಹಾಕ್ಕೊಳ್ತೀನಿ. ಸ್ಟವ್ ಇನ್ನೂ ಹಚ್ಚಿಲ್ಲ ನಾನು, ಈಗಲೇ ಸ್ಟವ್ ಹಚ್ಚಬಾರ್ದು. ನೋಡಿ, ಇದು ಏನು ಮೆಷರ್ಮೆಂಟ್ ಇರುತ್ತೋ ಯಾವ್ದಾರ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಅಥವಾ ಮೆಷರ್ಮೆಂಟ್ ಯಾವ್ದಾರ ಲೋಟದಲ್ಲ ಮೆಷರ್ಮೆಂಟ್ ಮಾಡ್ಕೊಳ್ಳಿ. ಆ ಥರ ಏನು ಮೆಷರ್ಮೆಂಟ್ ಇರುತ್ತೋ ಇದಕ್ಕೆ ಅರ್ಧದಷ್ಟು ಸಕ್ಕರೆ ಹಾಕೋಬೇಕು ಈ ಫೈನಲ್ ಔಟ್ಪುಟ್ಟಿಂದ. ಸ್ನೇಹಿತರೆ ನೋಡಿ, 2 kg ನಾನು ಉಂಡೆ ಬೂದುಗುಂಬಳಕಾಯಿ ತೊಗೊಂಡಿದ್ದಲ್ವಾ, 2-2.25 kg ಇತ್ತು. ಅದನ್ನು ಸಿಪ್ಪೆ ತೆಗೆದು ಅದರಲ್ಲಿರೋ ತಿರಳೆಲ್ಲ, ಒಳಗಡೆ ಇರೋ ತಿರಳೆಲ್ಲ ತೆಗೆದಕ್ಕೆ 1.25 kg ಸಿಕ್ತು. ಕರೆಕ್ಟಾ? ಆ 1.25 kg ತುರಿದ್ಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಫಿಲ್ಟ್ರ್ ಮಾಡಿದ್ದಕ್ಕೆ ನನಗೊಂದು 3/4 kg, ಒಂದು 800 ಗ್ರಾಮ್ ಅಷ್ಟು ಸಿಕ್ಕಿದೆ. ಇವಾಗ ಇದಕ್ಕೆ ಒಂದು 400-450 ಗ್ರಾಮ್ ಅಷ್ಟು ಸಕ್ಕರೆ ಹಾಕೋಬೇಕು. ಜಾಸ್ತಿ ಸಕ್ಕರೆ ಹಾಕಬಾರ್ದು, ಇಷ್ಟೇ. ಇದು ಬೆಲ್ಲನೂ ಹಾಕಿ ಮಾಡ್ಬೋದು, ಬಟ್ ಸಕ್ಕರೆಯಲ್ಲಿ ರುಚಿಯಾಗಿರುತ್ತೆ ಈ ಸ್ವೀಟು. ನೋಡಿ, ಇದನ್ನು ನೋಡಿ, ಸಕ್ಕರೆ ಹಾಕ್ಬಿಟ್ಟು ಸ್ಟವ್ ಹಚ್ಚಬಾರ್ದು. ಇದನ್ನು ಫಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈಸಿ ಮೆಥಡ್ ಹೇಳ್ಕೊಡ್ತಾ ಇರೋದು ನಿಮಗೆ. ನೋಡಿ, ಈ ಥರ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಈಗ ಸ್ಟವ್ ಹಚ್ಕೊಳ್ಳಿ. ಸ್ಟವ್ ಹಚ್ತಾ ಇದ್ದೀನಿ. ಈಗ ಸ್ಟವ್ ಹಚ್ಚಿದ್ವಾ, ಒಂದು 2 ಸಲ ಸುಮ್ಮನೆ ಹಿಂಗೆ ತಿರುಗಿಸ್ಕೊಡ್ತಾ ಇರೋದು. ಚೂರು ಅದೆಲ್ಲ ಒಂಚೂರು ನೀರು ಬಿಟ್ಕೊಳ್ಳೋದು, ಸಕ್ಕರೆ ಎಲ್ಲ. ಆ ಸಕ್ಕರೆ ನೀರು ಬಿಟ್ಕೊಳ್ಳುತ್ತಲ್ಲ, ಆ ನೀರಲ್ಲೇ ಇದು ಬೇಯಬೇಕು. ತಿರ್ಗಾ ಎಕ್ಸ್ಟ್ರಾ ನೀರು ಹಾಕೋದು ಅಥವಾ ನೀರು ತೆಗೆಯೋದು ಇವೆಲ್ಲ ಯಾವ ಸರ್ಕಸ್ಗಳು ಇರಲ್ಲ. ಈಗ ನೋಡಿ, ಮನೇಲಿ ಮಾಡ್ಬೇಕಾದ್ರೆ ಸುಮಾರಷ್ಟು ಜನ ಸುಮಾರಷ್ಟು ಮೆಥಡ್ಗಳಲ್ಲಿ ಮಾಡ್ತಾರೆ. ಇದೆಲ್ಲ ಮೆಥಡ್ ಅಷ್ಟೇ. ಕೆಲವರು ಆ ನೀರು ಸಮೇತ ಹಾಗೆ ಬೇಯಿಸ್ಕೊಂಡು ಅದನ್ನು ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡಿ ಆಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಆವಾಗ ಬಿಸಿ ಮಾಡಿ ಅದು ಪಾಕ ಮಾಡ್ಕೊಂಡು ಇದು ಮಾಡ್ತಾರೆ ಕೆಲವರು. ಅದೇನಾಗುತ್ತೆ ಅಂದರೆ ಲಾಸ್ಟಿಗೆ ತಿನ್ಬೇಕಾದ್ರೆ ಆ ಕ್ರಿಸ್ಪಿನೆಸ್ ಇರಲ್ಲ. ಆ ಲೈಟಾಗಿ ಒಂಚೂರು ಕ್ರಮ್ ಅಂತ ಇರಬೇಕು, ಒಂಚೂರು ಲೈಟಾಗಿ ಎಲ್ಲೋ ಒಂದು ಮೂಲೆಯಲ್ಲಿ. ಆವಾಗಲೇ ಅದ್ರ ಮಜಾ, ಕಾಶಿ ಹಲ್ವದ ಮಜಾ ಆವಾಗಲೇ ಬರೋದು, ಚೆನ್ನಾಗಿರುತ್ತೆ. ನೋಡಿ, ಆ ಥರ ಹೇಗೆ ಮಾಡೋದು ಅನ್ನೋದು ಇವಾಗ ತೋರಿಸ್ತೀನಿ. ಸುಮಾರಷ್ಟು ಮೆಥಡ್ಗಳಲ್ಲಿ ಒಂದಷ್ಟು ತಪ್ಪುಗಳು ನಡೀತಾ ಇರುತ್ತೆ. ಈ ಮೆಥಡ್ ಮಾಡ್ಕೊಳ್ಳಿ, ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಈಸಿ ಮೆಥಡ್, ಆಲ್ಮೋಸ್ಟು ಎಲ್ಲ ಮುಗಿಸ್ಕೊಂಡು ಈಸಿ ಮೆಥಡ್ ಇದು ಚೆನ್ನಾಗಿರುತ್ತೆ ಅಂತ. ಇದೊಂದು 15-20 ನಿಮಿಷ ಒಳಗಡೆ ಆಗೋಗುತ್ತಿದ್ದು. ಅದೇ ತುರಿಯೋದು ಹಚ್ಚೋದು ಎಲ್ಲ ಸೇರಿದ್ರೆ 1 hour ಬೇಕು. ಪ್ರೀ ಪ್ರಿಪ್ರೇಷನ್ ಎಲ್ಲ ಇರುತ್ತೆ. ಒಲೆ ಮೇಲೆ ಇಟ್ಮೇಲೆ ಒಂದು 15 ನಿಮಿಷದಲ್ಲಿ ಆಗುತ್ತೆ. ನೋಡಿ ಸ್ನೇಹಿತರೆ, ಇದು ಆಲ್ಮೋಸ್ಟ್ ಎಲ್ಲ ನೀರು ಬಿಟ್ಕೊಂಡಿದೆ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಇದರಲ್ಲೇ ಸಕ್ಕರೆ, ಇದರಲ್ಲೇ ನೀರಲ್ಲೇ ಬೇಯ್ತಾ ಇದೆ ಚೆನ್ನಾಗಿ.
ಇದು ಬೇಯತ್ತೆ ಪೂರ್ತಿ, ಇದೇ ನೀರಲ್ಲಿ ಬೇಯ್ತಾ 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 ಪೂರ್ತಿ ಡ್ರೈ ಆಗುತ್ತೆ. ಸುಮ್ಮನೆ ಒಂದು ನಿಮಿಷಕ್ಕೆ ಒಂದ್ಸಲಿ ಸುಮ್ಮನೆ ಹಿಂಗೆ ಒಂದ್ಸಲಿ ಮಿಕ್ಸ್ ಮಾಡಿದ್ರೆ ಸಾಕು. ಲಾಸ್ಟಿಗೆ ತಿರುಗಿಸ್ಬೇಕಾಗತ್ತೆ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಬಿಟ್ಬಿಟ್ರೆ ಆಯ್ತು. ಹಿಂಗೆ ಬೇಯ್ತಾ ಇರೋದು ನಿಧಾನಕ್ಕೆ, ಇದೇನು ತಳ ಸಿಯಲ್ಲ ಸ್ನೇಹಿತರೆ. ಮತ್ತು ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಫೋನ್ ಮಾಡಿ ಕೇಳ್ತಾರೆ, ಏನು ನೀವು ಎಲ್ಲ ಸ್ವೀಟ್ಗಳನ್ನೂ ಎಲ್ಲ ಜಾಸ್ತಿ ಮಾಡೋದು ತೋರಿಸ್ಬಿಡ್ತೀರಾ, ನಮ್ಗೆ ಇಬ್ರಿಗೆ ಹೇಗೆ ಮಾಡ್ಕೊಳ್ಳೋದು, 3 ಜನಕ್ಕೆ ಹೇಗೆ ಮಾಡ್ಕೊಳ್ಳೋದು ತೋರಿಸಿ ಅಂತ ಹೇಳ್ತಾರೆ. ನೋಡಿ, ಸಿಹಿ ಅಂದರೆ ಹಂಚ್ಕೊಂಡು ತಿನ್ನೋದು ಅಂತ, ಹಬ್ಬ ಅಂದರೆ ಹಂಚ್ಕೊಂಡು ಆಚರಿಸೋದು ಅಂತ ಅಲ್ವಾ. ಆದ್ದರಿಂದ ಅಟ್ಲೀಸ್ಟ್ ಮಾಡಿದ್ರೆ ಒಂದು 10-15 ಪೀಸ್ ಆದರೂ ಆಗಬೇಕು, ಒಂದು 30 ಪೀಸ್ ಆದರೂ ಆಗಬೇಕು. ಒಂದು ಬರ್ಫಿ ಮಾಡಿದ್ರೆ ಈ ಥರ ಸ್ವೀಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 6-7 ಜನಕ್ಕೆ, ಒಂದು 10 ಜನಕ್ಕಾದರೂ ಆಗಬೇಕು. ಸಿಹಿನ ಹಂಚ್ಕೊಂಡು ತಿಂದ್ರೇ ಅದು ಮಜಾ. ಅದಕ್ಕೋಸ್ಕರ ಮುಂಚೆ ಎಲ್ಲ, ಈಗೆಲ್ಲ ಏನು ಮಾಡ್ತೀರಾ, ಈ ಥರ ವೀಡಿಯೋ ನೋಡ್ತೀರಾ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿಬಿಡ್ತೀರ. ಮುಂಚೆ ಎಲ್ಲ ಸಿಹಿ ಮಾಡಿ ಪ್ರತಿಯೊಬ್ಬರು ಮನೆಗೂ, ಒಬ್ಬರು ಮನೆಯಿಂದ ಇನ್ನೊಬ್ಬರು ಮನೆಗೆ ಹೋಗಿ ಸಿಹಿ ಹಂಚ್ಕೊಂಡು ಹಬ್ಬನ ಆಚರಿಸೋರು. ಆದರೆ ಈಗ ಎಲ್ಲ ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬಲ್ಲೇ ಸಿಹಿನ ಹಂಚ್ಬಿಡೋದು, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದು. ಆದ್ದರಿಂದ ಆದಷ್ಟು ಮನೇಲಿ ಅಟ್ಲೀಸ್ಟ್ ಮನೆ ಮಂದಿಗೆಲ್ಲ ಒಂದು ಸ್ವಲ್ಪ ಮಾಡಿ ಹಂಚಿದ್ರೆ ಚೆನ್ನಾಗಿರುತ್ತೆ. ಸಿಹಿ ಮಾಡಿದ್ರೆ ಹಂಚ್ಕೊಂಡು ತಿನ್ನೋದ್ರಲ್ಲಿ ಮಜಾ ಜಾಸ್ತಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಮಾಡೋದ್ರಲ್ಲಿ ನಮಗೂ ಮಾಡೋವಾಗ ಅಟ್ಲೀಸ್ಟ್ ಒಂದು ಮನೆ ಮಂದಿಗೆಲ್ಲ ಆಗಲಿ ಅನ್ನೋದು ದೃಷ್ಟಿಯಿಂದ ಈ ಒಂದು ಪೋರ್ಷನ್ನ ಇಟ್ಕೊಂಡಿದ್ದೀವಿ. ಒಂದಿಷ್ಟಾದರೂ ಆಗಬೇಕು ಒಂದು ಸ್ವಲ್ಪ ಮನೆಗೆ ಮಾಡಿದ್ರೆ ಅಂತ. ಅದಕ್ಕೋಸ್ಕರ ಈಗ ನೀವು ಬೇಕಾದರೆ ಇದನ್ನು ಕಮ್ಮಿ ಮಾಡ್ಕೋಬೇಕು ಅಂದರೆ ಇದನ್ನೇ ಅರ್ಧ ಕ್ವಾಂಟಿಟಿ ಮಾಡ್ಕೊಳ್ಳಿ, ಅಥವಾ ಜಾಸ್ತಿ ಬೇಕು ಅಂದರೆ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ. ಹಂಗೆ ಮಾಡ್ಕೊಳ್ಳಿ. ಆದಷ್ಟು ಜಾಸ್ತಿ ಮಾಡ್ಕೊಳ್ಳಿ, ಅರ್ಧಕ್ಕೆ ಬರಬೇಡಿ. ಇನ್ನು ಎಲ್ಲ ಆದಷ್ಟು ಹಂಚಕ್ಕೆ ಟ್ರೈ ಮಾಡಿ ಸಿಹಿನ. ನೋಡಿ 5 ನಿಮಿಷ ಆಗಿದೆ, ಫುಲ್ಲು ನೋಡಿ ಡ್ರೈ ಆಗಿದೆ ಆಲ್ಮೋಸ್ಟು. ಈಗ ಪಕ್ಕದಲ್ಲಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದು, ಸ್ಟವ್ ಆಫ್ ಮಾಡೋದು ಬೇಡ, ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ತುಪ್ಪದ ಒಗ್ಗರಣೆ ಹಾಕೊಂಬೇಡ. ನೋಡಿ ಈಗ ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 100 ಗ್ರಾಮ್ ಅಷ್ಟು, ಒಂದು 20 ಗ್ರಾಮ್ ಗೋಡಂಬಿ, ಒಂದು 4-5 ಬಾದಾಮಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನೋಡಿ ಒಂಚೂರು ಕಾಯ್ತಿದ್ದಂಗೆ ಒಂದು 20 ಗ್ರಾಮ್ ಅಷ್ಟು ಚಿರೋಟಿ ರವೆ ಹಾಕಿದ್ರೆ ಅದೊಂದು ಬೈಂಡಿಂಗ್ ಬರುತ್ತೆ. ಅದು ನೋಡಿ ಹಾಕಿದಾಗ ಅದೊಂದು ಮಜಾ ಬರುತ್ತೆ, ಟೇಸ್ಟ್. ಕೆಲವರು ಕೋವಾನು ಹಾಕ್ತಾರೆ, ಕೋವಾ ಹಾಕಿದ್ರೂ ಚೆನ್ನಾಗಿರುತ್ತೆ. ಕೋವಾಗಿ ಏನು ಹಾಕ್ತಿಲ್ಲ. ಕಾಶಿ ಹಲ್ವಾ ಮಾಡ್ತೀವಿ, ಕ್ಯಾರೆಟ್ ಹಲ್ವಾ ಮಾಡ್ತೀವಿ, ಆಮೇಲೆ ಗೋಧಿ ಹಲ್ವಾ ಮಾಡ್ತೀವಿ, ಅಶೋಕ ಹಲ್ವಾ ಮಾಡ್ತೀವಿ. ಸುಮಾರು ಥರ ಒಂದು 7-8 ಥರ ಹಲ್ವಾಗಳಿದೆ. ಸುಮಾರು ಥರ ಎಲ್ಲ ಮಾಡ್ತೀವಲ್ಲ ನಾವು. ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡಿಬಿಟ್ಟು ಈಗ ಇದನ್ನು ಇದಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ನೋಡಿ ನೀಟಾಗಿ ಒಳ್ಳೆ ಘಮ ಅಂತಿರೋ ಕಾಶಿ ಹಲ್ವಾ, ಬೂದುಗುಂಬಳಕಾಯಿ ಹಲ್ವಾ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ, ಇದು ಏಲಕ್ಕಿ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಪುಡಿ ಮಾಡಿಟ್ಕೊಂಡಿರೋದು, ಅದನ್ನು ಹಾಕೊಂಬೋಣ. ಹೀಗೆ ಹಾಕೊಂಬಿಟ್ಟು ನೋಡಿ ಎಲ್ಲ ರೆಡಿ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಂಬೋಣ. ಇಷ್ಟೇ, 5 ನಿಮಿಷ, ಒಂದು 7-8 ನಿಮಿಷ ಆಗಿರ್ಬೋದು ನಮಗೆ ಇದು ಟೈಮು. 10 ನಿಮಿಷದೊಳಗಡೆ ನಿಮಗೆ ರೆಡಿ ಆಗಿಬಿಡುತ್ತೆ ಕಾಶಿ ಹಲ್ವಾ. ಬಹಳ ಸೊಗಸಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಂಡು ದಯವಿಟ್ಟು ಒಂದ್ಸಲಿ ಟೇಸ್ಟ್ ಮಾಡಿ. ಕಾಶಿ ಹಲ್ವಾ, ದಮ್ ರೂಟ್, ಬೂದುಗುಂಬಳಕಾಯಿ ಹಲ್ವಾ ಅಂತ ಹೇಳ್ತಿರಲ್ಲ, ಸುಮಾರು ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಇದನ್ನು. ರೆಡಿಯಾಗಿದೆ. ಮನೇಲೂ ನೀವು ಒಂದ್ಸಲಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಭಾಳ ಎಂಜಾಯ್ ಮಾಡ್ತೀರಾ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದ್ಸಲಿ ಟೇಸ್ಟ್ ಮಾಡ್ತೀನಿ ನೋಡಿ. ಸ್ನೇಹಿತರೆ, ಇದಕ್ಕೆ ಆರ್ಟಿಫಿಷಿಯಲ್ ಕಲರ್ಗಳಾಗಲಿ ಅಥವಾ ಬೇರೆ ಇನ್ನೇನೋ ಆಗಲಿ ಏನು ಉಪಯೋಗಿಸಿಲ್ಲ. ಜಸ್ಟು ಈ ಸ್ಟ್ರೈಟ್ ರೆಸಿಪಿ ಇದು. ಅವಾಗಿಂದ ಏನು ಮಾಡ್ಕೊಂಬಂದಿರೋ ಅದೇ ಥರ ಮಾಡ್ಕೊಂಬಂದಿದ್ದೀನಿ. ಮತ್ತು ಈಸಿ ಮೆಥಡ್ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಹಾಗೇ ಇರಬೇಕು, ಅದು ತುರಿದಿರೋದು ನಿಮಗೆ ಬಾಯಿಗೆ ಸಿಗಬೇಕು ಮತ್ತು ಬೆಂದಿರಬೇಕು. ಅದು ತಿಂತಾಯಿದ್ರೆ ಸ್ವಲ್ಪ ಕುರುಮ್ ಅನ್ಬೇಕು, ಆವಾಗಲೇ ಅದು ಹಲ್ವದು ರುಚಿ ಚೆನ್ನಾಗಿರುತ್ತೆ ಅಂತ. ಮದುವೆ ಮನೆ ಅಂತ ಹೇಳಿದ್ರೆ ಈ ಸ್ವೀಟ್ ಇರಲೇಬೇಕು ಆಲ್ಮೋಸ್ಟ್. ಯಾವಾಗಾರು ಬೆಳಗ್ಗೆನೋ ಇಲ್ಲ ಸಂಜೆ ಈ ವರಪೂಜೆ ಹಿಂದಿನ ದಿವಸ ಇರುತ್ತಲ್ಲ, ಆವಾಗ ಅದು ಸರಿ ಯಾವಾಗಲೂ ಒಟ್ಟಿನಲ್ಲಿ ಹೇಳೇ ಇರ್ತಾರೆ, ಮಾಡಿರ್ತೀವಿ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ, ಒಂದ್ಸಲಿ ಟ್ರೈ ಮಾಡೋಣ ಹೇಗಿದೆ ಅಂತ. ಸೂಪರಾಗಿದೆ, ನನಗಿಷ್ಟ ಆಗಿದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಇದು ಫುಲ್ ಈ ಥರ ಡ್ರೈ ಆದ್ರೇ ಮಜವಾಗಿರುತ್ತೆ, ಬಾಯಿಗೆ ಒಳ್ಳೆ ಮಜಾ ಕೊಡುತ್ತೆ. ಎಷ್ಟೇ ಸ್ವೀಟ್ಗಳಿರ್ಬೋದು, ಬೇಕಾದಷ್ಟು ಸ್ವೀಟ್ಗಳು, ಆದರೆ ನೋಡಿ ಈ ಥರ ಒಳ್ಳೆ ಮನೇಲಿ ಈಸಿಯಾಗಿ ಮನೇಲಿ ಮಾಡ್ಕೊಳ್ಳೋ ಅಂತಹ ಸ್ವೀಟ್ಗಳಿದು. ಆದ್ದರಿಂದ ಮನೇಲಿ ಯಾವ್ದು ಮಾಡ್ಕೋಬೋದು, ಅದನ್ನು ಟ್ರೈ ಮಾಡೋದ್ರಲ್ಲಿ ನಾವೇನೂ ಕಳ್ಕೊಳ್ಳಲ್ಲ. ಮತ್ತು ಈ ಥರ ಸುಲಭ ಮೆಥಡು, ಈ ಮೆಥಡ್ ಕರೆಕ್ಟಾಗಿದ್ದಾಗ 100% ಸಕ್ಸಸ್ ಆಗೇ ಆಗುತ್ತೆ. ಸೊ ಈ ಮೆಥಡಲ್ಲಿ ಒಂದ್ಸಲಿ ದಯವಿಟ್ಟು ಮನೇಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಮನೆ ಕೇಟ್ರಿಂಗ್ಗಳು, ಯಾವುದೇ ಮದುವೆ, ಗೃಹ ಪ್ರವೇಶ, ಉಪನಯನ, ಯಾವುದೇ ರೀತಿಯಾದಂಥ ಕೇಟ್ರಿಂಗ್ಗಳಿದ್ದರೆ RVRನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಕಲರ್ ಸ್ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ನು ಸ್ನೇಹಿತರುಗಳ ಜೊತೆ
ಇದನ್ನು ಶೇರ್ ಮಾಡಿ, ಹಾಗೆ ಸಿಹಿನೂ ಸ್ವಲ್ಪ ಜಾಸ್ತಿ ಮಾಡಿ ಎಲ್ಲರಿಗೂ ಹಂಚ್ಕೊಳ್ಳಿ.